ಆದರೆ ಯಾವುದೇ ಬರವಣಿಗೆ ಇಲ್ಲಿ ಹಾಕಿರೋ ಹಾಗೆ ನಡೆ ಮತ್ತು ನುಡಿ ಅವೆರಡಕ್ಕಿಂತ ಭಿನ್ನ ಆಗಿರಲ್ಲ ಅಂತೇಳಿ ತುಂಬಾ ಇದು ಎಲ್ಲ ಕಾಲಕ್ಕೂ ಚರ್ಚಿತವಾದ ಸಂಗತಿ. ಮತ್ತು ಬದುಕು ಮತ್ತು ಬರಹ ಎರಡೂ ಒಂದೇ ಆಗಿರ್ಬೇಕಾ, ಬದುಕು ಮತ್ತು ಬರಹದಲ್ಲಿ ಭಿನ್ನತೆ ಇರಬೇಕಾ? ಸೊ ಈ ಪ್ರಶ್ನೆಗಳು ಎಲ್ಲ ಕಾಲದಲ್ಲಿ ಇದೆ. ತಾಳ್ಯ ಮತ್ತು ಅವರ 3 ಜನ ಗೆಳೆಯರು ಸೇರ್ಕೊಂಡು ಬದುಕು ಅಂತ ಒಂದು ಮ್ಯಾಗಝಿನ್ ಕೂಡ ತಗೊಂಡ್ಬಂದಿದ್ರು. ಅಲ್ಲಿ ಅದರ ಹೆಸರೇ ಬದುಕು ಮತ್ತು ಬರಹ. ಇದು ನಡೆ ನುಡಿ. ನಾನು ಕರಿಯಪ್ಪನವರ 2 ಕೃತಿಗಳ ಕುರಿತು ಮಾತಾಡೋಕ್ ಮುಂಚೆ, ಇವೆರಡೂ ಕೂಡ ಸಂಪಾದನಾ ಕೃತಿಗಳೇ. ಆರಂಭದಲ್ಲಿ ಗೋವಿಂದಪ್ಪನವರು ಈ ಮಾತುಗಳನ್ನು ಆಡುವಾಗ ಗ್ರಾಮ ಚರಿತ್ರೆಯನ್ನ, ಗ್ರಾಮಕೋಶವನ್ನ ತಯಾರು ಮಾಡುವ ಹೊತ್ತಿನಲ್ಲಿ ನಾನು ಅದರ ಜೊತೆಗಿದ್ದವ. ನಾನು ಡಾಕ್ಟರ್ ಶಿವಲಿಂಗಪ್ಪ, ಬಿ ರಾಜಶೇಖರಪ್ಪನವರು ಇದ್ವಿ ಅಲ್ಲಿ. ಯಾಕೆಂತಂದ್ರೆ ಇವರು ಅಂದ್ರೆ ಜನಪದ ವಿಶ್ವವಿದ್ಯಾಲಯ ಈ ಗ್ರಾಮ ಚರಿತ್ರೆಯನ್ನ, ಕೋಶವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಿದ್ಧತೆ ಮಾಡಬೇಕು. ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಗ್ರಾಮಗಳು ಕೂಡ ಅವುಗಳ ಅಸ್ಮಿತೆ ವಿನಾಶ ಆಗುವ ಮೊದಲೇನೆ ಅವನ್ನೆಲ್ಲ ದಾಖಲಿಸಬೇಕು ಎನ್ನುವಂತ ಒಂದು ಹೊಸ ಯೋಜನೆಯನ್ನು ಹಾಕೊಳ್ತು. ಆ ಯೋಜನೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮಗಳನ್ನ ದಾಖಲಿಸುವ ಒಂದು ಹೊಣೆಯನ್ನ ಕರಿಯಪ್ಪನವರ ನೇತೃತ್ವದಲ್ಲಿ ಕೊಟ್ಟು ಅವರಿಗೆ ಕೆಲವು ಶಿಷ್ಯರನ್ನ, ಅಂದ್ರೆ ಮಾಹಿತಿಗಳನ್ನ ತಂದು ಕೊಡುವಂತಹ ಒಂದು ಪಡೆಯನ್ನ ಅವರಿಗೆ ಕೊಡಲಾಯಿತು. ಬಹುಶಃ ಇದು ಎಷ್ಟು ಕಷ್ಟದ ಕೆಲಸ ಅನ್ನುವಂಥದ್ದನ್ನ ನಾವು ಹೆಜ್ಜೆ ಹೆಜ್ಜೆಗೂ ಅವ್ರ ಜೊತೆಗಿದ್ದು ನೋಡಿದ್ವಿ ನಾವು. ಇದು 3 ಹಂತಗಳಲ್ಲಿ ನಡೀತಾ ಇತ್ತು. ಮೊದಲನೇದಾಗಿ ಗೋವಿಂದಪ್ಪ ಆಗ್ಲಿ, ಗಣೇಶಯ್ಯ, ಈ ತರದ ಕೆಲವು ಮಾಹಿತಿ ಸಂಗ್ರಹಕಾರರು ಮಾಹಿತಿಯನ್ನು ತಗೊಂಡು ಬಂದ ಮಾಹಿತಿಗಳನ್ನ ಇಟ್ಕೊಂಡು ಅದರ ವಿಶ್ವಸನೀಯತೆಯನ್ನ ಮತ್ತು ಅವುಗಳ ಬರವಣಿಗೆ ಮತ್ತು ಅವುಗಳ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ಕರಿಯಪ್ಪನವರು ನಮ್ಮ ಪರಿಶೀಲನಾ ಕಮಿಟಿಯ ಮುಂದೆ ತಗೊಂಡ್ಬರು. ಸೊ ಪರಿಶೀಲನಾ ಕಮಿಟಿಯ ಮುಂದೆ ಇವರೆಲ್ಲ ಇರೋರು, ಯಾರ್ಯಾರು ಸಂಗ್ರಹಿಸ್ಕೊಂಡ್ ಬಂದರು ಅವರೆಲ್ಲ. ಸೊ ಈ ಪರಿಶೀಲನಾ ಕಮಿಟಿಯಲ್ಲಿ ನಮ್ಗೆ ಗೋವಿಂದಪ್ಪ ಹೇಳಿದ್ದು ತುಂಬಾ ಎಕ್ಸಾಗರೇಟ್ ಆಗಿತ್ತು ಅಂತ ಏನಿಲ್ಲ. ಕರಿಯಪ್ಪ ಅಲ್ಲಲ್ಲೇ ಜಗಳಕ್ಕೆ ಬಿಟ್ಬಿಡೋದು. ಯಾಕೆ ಅಂತಂದ್ರೆ ನಮ್ಮ ಜೊತೆಗೆ ತುಂಬಾ ವಿಶ್ವಸನೀಯವಾದ ಡಾಕ್ಟರ್ ರಾಜಶೇಖರಪ್ಪನವರು ಇದ್ರು. ಯಾಕೆ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆ ಮಾತ್ರವಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿ ಶಾಸನಗಳು ಹೋಗಿದೆ ಅದೆಲ್ಲವನ್ನ ತಲಸ್ಪರ್ಶಿಯಾದ ಅಧ್ಯಯನ ಮಾಡಿ ಯಾವ್ಯಾವ ಊರಿಗೆ ಯಾಕೆ ಹೆಸರು ಬಂತು ಅನ್ನೋದನ್ನ ಬಹುಶಃ ಅವರಷ್ಟು ವಿಶ್ವಸನೀಯವಾಗಿ ಹೇಳೋರು ಯಾರು ಇದ್ದಂಗಿಲ್ಲ. ಸಮಸ್ಯೆ ಕರಿಯಪ್ಪರಿಗೆ ಆಯ್ತು, ಅವ್ರ ಮಾಹಿತಿ ತಂದವರಿಗೆ ಆಯ್ತು ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಏನೋ ಒಂದು ಮಾಹಿತಿ ಕೊಟ್ಟ ತಕ್ಷಣ ರಾಜಶೇಖರ್ ಇದು ಹೀಗಲ್ಲ, ಇದೀ ತರ ಅಲ್ಲ. ಎಷ್ಟು ಸಾರಿ ಅವ್ರಿಗೆ ಓಡಾಡಿಸ್ಲಿಕ್ಕೆ ಸಾಧ್ಯವಾಯ್ತು ಅಂದ್ರೆ, ನಾವು ಕರಿಯಪ್ಪನವ್ರಿಗೆ ಹೇಳ್ತಾ ಇದ್ವಿ, ಕರಿಯಪ್ಪನವ್ರು ಅವ್ರ ಮೇಲೆ ಹೇಳ್ತಾ ಇದ್ರು, ಅವರು ಇವ್ರು ಕೊಡೋ ಸಂಭಾವನೆನೂ ಬೇಡ, ಇವ್ರ ಸಾಹಸನೂ ಬೇಡಪ್ಪ ಅಂತೇಳಿ ಎಷ್ಟೋ ಜನ ಅರ್ಥಕ್ಕೆ ಬಿಟ್ಟೋದ್ರು. ಯಾಕೆಂತಂದ್ರೆ ಒಂದು ವಿಚಾರವನ್ನ, ಒಂದು ಸಂಗತಿಯನ್ನ ದಾಖಲು ಮಾಡಿದ್ರೆ ಅದು ಯಾವಾಗಲೂ ಶಾಶ್ವತವಾದ ಒಂದು ದಾಖಲೆ ಆಗುತ್ತೆ. ಸೊ ಇದು ಎಷ್ಟು ಸಾಧ್ಯವೋ ಅಷ್ಟು ವಿಶ್ವಸನೀಯವಾಗಿರ್ಬೇಕು. ಈಗ ಉದಾಹರಣೆಗೆ ಗ್ರಾಮ ಚರಿತ್ರೆಯನ್ನ ಕಟ್ಟಬೇಕಾದ್ರೆ ಪ್ರಧಾನವಾಗಿರೋದು ಐತಿಹ್ಯಗಳು, ಮೌಖಿಕವಾದ ಪರಂಪರೆಯಲ್ಲಿ ಏನೇನಿದೆಯೋ ಅದು, ಆಮೇಲೆ ಆಯಾ ಹಳ್ಳಿಗಳಲ್ಲಿ ಏನೇನು ಮಾಹಿತಿ ಸಿಗುತ್ತೋ ಅದು. ಎಷ್ಟೋ ಬಾರಿ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಮಾಹಿತಿದಾರರು, ನಮ್ಗೆ ಗೊತ್ತಿದೆ ಕರಿಯಪ್ಪನವ್ರಿಗೆ, ಆ ಹಳ್ಳಿಗೆ ಹೋಗದೇನೆ ಎಲ್ಲೋ ಕುತ್ಕೊಂಡು ಯಾರೋ ಹೇಳಿದ್ ಕುತ್ಕೊಂಡು ಬರ್ಕೊಂಡು ಬಂದ್ಬಿಟ್ಟಿದ್ರು. ಎಷ್ಟು ಸಾರಿ ನೀವು ಆ ಹಳ್ಳಿಗೆ ಹೋಗಿದ್ದೀರಾ ಅಂತ ಕ್ರಾಸ್ ಕ್ವಶನ್ ಮಾಡ್ತಾ, ಎಲ್ಲಿದೆ, ಎಷ್ಟು ದೂರ ಇದೆ, ಎಲ್ಲಿ ಬಸ್ ಇಳಿಬೇಕು, ಈ ಎಲ್ಲ ಪ್ರಶ್ನೆ ಮಾಡಿದ ತಕ್ಷಣ ಅವ್ರಿಗೆ ಸಿಕ್ಕಾಕೊಂಡ್ಬಿಡೋರು. ಸೊ ಎಷ್ಟೋ ಬಾರಿ ಹಿಂಗಾಗುತ್ತೆ. ನಮ್ಮ ಯೋಜನೆಗಳಲ್ಲಿ ಮಾಹಿತಿಯನ್ನು ಅಧಿಕೃತವಾಗಿ ಪ್ರಾಮಾಣಿಕವಾಗಿ ಹೋಗಿ ತಗೊಂಡು ಬಂದು ಅವುಗಳನ್ನ ದಾಖಲಿಸೋದು ಎಲ್ಲ ಬಹಳ ಕಷ್ಟದ ಕೆಲಸ. ಇದರಲ್ಲಿ ಕರಿಯಪ್ಪನವರು ತಗೊಂಡಂತ ಕಷ್ಟವನ್ನ ನಾವು ಕಣ್ಣಾರೆ ನೋಡಿದ್ರು. ಎಷ್ಟು ಕಷ್ಟಪಟ್ಟರು, ಅವ್ರನ್ನ ಎಷ್ಟೋ ಜನ ಬಿಟ್ಟು ಹೋದ್ರ ಜಾಗದಲ್ಲಿ ಬೇರೆಯವ್ರ ನೇಮಕ ಮಾಡ್ಕೊಂಡ್ರು. ಯಾರು ಆಗ್ಲಿಲ್ಲ ಅಂದ್ರೆ ಅವರೇ ಕುತ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ರು. ಸೊ ಬಹಳ ವಿಶೇಷವಾಗಿ ನಾನು ಗಮನಿಸಿದ ಹಾಗೆ ನಮ್ಮ ಜನಪದ ವಿಶ್ವವಿದ್ಯಾಲಯ ತಂದ ಸಂಪುಟಗಳಲ್ಲಿ ಒಂದು ಸಂಪುಟ ಇವರು ಮಾಡಿದ್ದು ಕರಿಯಪ್ಪನವರು. ಅದರಲ್ಲಿ 3 ತಾಲೂಕುಗಳ ಗ್ರಾಮಗಳನ್ನ ತಲಸ್ಪರ್ಶಿಯಾಗಿ ಅವುಗಳ
ಮಾಹಿತಿಗಳನ್ನೆಲ್ಲ ತಗೊಂಡು ಬಂದು ಅಲ್ಲಿ ಕೊಟ್ಟಿದ್ದಾರೆ. ನಾನು ಬೇರೆ ಬೇರೆ ಇವುಗಳ ಜೊತೆಗೆ ಗಮನಿಸ್ಕೊಂಡಾಗ ಅದ್ರ ಎಷ್ಟು ವಿಶ್ವಸನೀಯವಾಗಿತ್ತು ಅಂತ ಹೇಳಿದ್ರೆ, ಅನೇಕ ಗ್ರಾಮಗಳಲ್ಲಿ ಒಂದೊಂದು ಹಳ್ಳಿಗೆ 2 ಸಾಲು 3 ಸಾಲುಗಳು ಬರೆದಿದೆ. ನಮ್ಮಲ್ಲಿ ಹಂಗಿಲ್ಲ, ತುಂಬಾ ವಿವರವಾಗಿ ಬರೆದಿರೋದಿದೆ. ಎಲ್ಲಕ್ಕಿಂತ ಆ ಸಂಪುಟದಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು ಏನಂದ್ರೆ, ಅದಕ್ಕೆ ಕರಿಯಪ್ಪ ಬರೆದಿರ್ತಕ್ಕಂಥ ದೀರ್ಘವಾದ ಪ್ರಸ್ತಾವನೆ. ಆ ಪ್ರಸ್ತಾವನೆ ಬಹುಶಃ ಯಾವ ಸಂಪುಟಗಳಲ್ಲೂ ಅಷ್ಟು ದೀರ್ಘ ಪ್ರಸ್ತಾವನೆ ಇಲ್ಲ. ಒಂದು ಸಂಪುಟಕ್ಕೆ ಪ್ರಸ್ತಾವನೆಯನ್ನು ಬರೀಬೇಕು ಅಂತಂದ್ರೆ ಅದಕ್ಕೆ ಅಷ್ಟೇ ದೊಡ್ಡ ಸಿದ್ಧತೆ ಬೇಕು. ನಮ್ಮ ಜಿಲ್ಲೆಯ ಎಲ್ಲ ತಾಲ್ಲೂಕುಗಳನ್ನ ಆಮೂಲಾಗ್ರವಾಗಿ ಎಲ್ಲ ಮಾಹಿತಿಗಳನ್ನು ತಗೊಂಡು ಅವುಗಳ ಮೇಲೆ ತುಂಬಾ ಅಧಿಕೃತವಾಗಿ ನಿಂತ್ಕೊಂಡು ಮಾತಾಡಬಹುದಾದಂತ ಒಂದು ಪ್ರಸ್ತಾವನೆ. ಪ್ರಾಯಶಃ ಅದು ಈ ಜನಪದ ವಿಶ್ವವಿದ್ಯಾಲಯದ ಸಂಪುಟಗಳ ಪ್ರಸ್ತಾವನೆಯಲ್ಲಿಯೇ ಬಹಳ ನನಗನ್ಸೋದು ಅತ್ಯಂತ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಪ್ರಸ್ತಾವನೆ. ಆಮೇಲೆ ಇನ್ನೊಂದು ನನಗೆ ಅದರಲ್ಲಿ ಇಷ್ಟವಾಗಿದ್ದೇನು ಅಂತ ಹೇಳಿದ್ರೆ, ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೂಡ ಯಾವ ಸಂಪುಟಗಳಲ್ಲಿಲ್ಲ. ಈಗ ಗ್ರಾಮಕೋಶಗಳು ಶುರುವಾಗೋದು ಹೇಗೆ ಅಂತಂದ್ರೆ ಒಂದೊಂದು ಹಳ್ಳಿಗಳ ವಿವರಗಳಿಂದ ಶುರುವಾಗುತ್ತೆ. ಈಗ ಮೊಟ್ಟ ಮೊದಲನೇದಾಗಿ ಚಿತ್ರದುರ್ಗ ಅಂತ ಶುರುವಾಗುತ್ತೆ. ಚಿತ್ರದುರ್ಗ ಅಂತ ಶುರುವಾದದ್ದು ಸುಮಾರು ಎಷ್ಟಿದ್ರೆ 34 ಪುಟಗಳ. ಯಾವ ಹಳ್ಳಿಗೂ ಯಾವ ನಗರಕ್ಕೂ ಯಾವುದಕ್ಕೂ ಕೂಡ ಇದು ಅನ್ವಯವಾಗುವಂತ ಮಾತಲ್ವೇ ಅಲ್ಲ. ಯಾವ್ದಾದ್ರು ಒಂದು ಊರಿನ ಬಗ್ಗೆ 34 ಪುಟಗಳಷ್ಟು ಮಾಹಿತಿಗಳನ್ನು ಕೊಡೋಕೆ ಸಾಧ್ಯ ಇದೆಯಾ? ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಂದ್ರೆ, ನಮ್ಮ ಚಿತ್ರದುರ್ಗ, ಬರೀ ಚಿತ್ರದುರ್ಗ ಜಿಲ್ಲೆ ಅಲ್ಲ ನಾನು ಹೇಳ್ತಾ ಇರೋದು, ಕೇವಲ ಚಿತ್ರದುರ್ಗ ನಗರ ಮಾತ್ರ. ನಗರದ ಮೂಲೆ ಮೂಲೆಗಳನ್ನ, ಇಡೀ ಬೆಟ್ಟ ಮತ್ತು ಕಾಡುಗಳನ್ನ, ದೇವಾಲಯಗಳನ್ನ, ಪ್ರತಿಯೊಂದರ ವಿಶೇಷತೆಗಳನ್ನು ಉಲ್ಲೇಖ ಮಾಡಿ 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 ಬರೆದಿರ್ತಕ್ಕಂಥ 37 ಪುಟಗಳಷ್ಟು, 34 ಪುಟಗಳಷ್ಟು ದೀರ್ಘವಾಗಿ ಒಂದು ನಗರದ ಒಂದು ಐತಿಹಾಸಿಕ ಮಹತ್ವ ಇರುವ, ಪೌರಾಣಿಕ ಮಹತ್ವ ಇರುವಂತಹ ಒಂದು ನಗರದ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯದ್ಭುತವಾದದ್ದು. ನಾನು ಎಲ್ಲ ಸಂಪುಟಗಳು ನೋಡಿದ್ದೇನೆ, ಯಾವ ಸಂಪುಟಗಳಲ್ಲೂ ಕೂಡ ಇಷ್ಟು ದೀರ್ಘವಾದಂತಹ ಇದು ಇಲ್ಲ. ಸೊ ಕರಿಯಪ್ಪನವರು ಆ ವಿಚಾರಗಳಲ್ಲಿ ಬಹಳ ಶ್ರಮ ತಗೊಂಡು, ಆಮೇಲೆ ಅದನ್ನ ಬಹಳ ನೀಟಾಗಿ ಮಾಡಬೇಕು. ಅವ್ರದ್ದು ಏನಂದ್ರೆ ಸರಿಯಾಗಿ ತರೋ ಕೆಲಸನ ಸರಿಯಾಗಿ ಮಾಡಬೇಕು ಅಂತೇಳಿ. ಆಮೇಲೆ ಗೋವಿಂದಪ್ಪರು ಹೇಳಿದಾಗ, ಗೋವಿಂದಪ್ಪರು ಮಾತ್ರ ಅಲ್ಲ, ನಮ್ಮ ಗಣೇಶಯ್ಯ ಎಷ್ಟೋ ಸರಿ ಜಗಳ ಆಡಿದ್ರು. ಕರಿಯಪ್ಪ ಅವರ ನಡುವೆ ಮಾತುಕತೆನೆ ನಿಂತು ಹೋಗ್ಬಿಡುತ್ತೆ. ಎಷ್ಟೋ ಸರಿ ಮಾತಾಡ್ಸೋದು ನಿಲ್ಸು. ಆ ವರ್ಷಗಟ್ಲೆ ಅವರೆಲ್ಲ ಏನ್ರಿ ಇವರು ಹಿಂಗ್ ಮಾಡ್ತಾರೆ, ನಾವು ಏನೋ ಒಂದು ಮಾಡೋಣಪ್ಪ ಅಂತಂದ್ರೆ ಇವ್ರು ಏನಂತ ಹಿಂಗೆ ಬರ್ಕೊಂಬನ್ನಿ ಅಂತಾರೆ. ಆಮೇಲೆ ಇನ್ನೊಂದು ಬಹಳ ವಿಶೇಷ ಅಂದ್ರೆ, ಗ್ರಾಮಕೋಶಗಳಲ್ಲಿ ಹೇಗಿತ್ತು ಅಂದ್ರೆ, ಅಲ್ಲಿ ಬಳಸುವ ಭಾಷೆಯು ಕೂಡ ಅತ್ಯಂತ ಸರಳವಾಗಿರ್ಬೇಕು. ಯಾಕೆಂತಂದ್ರೆ ನೀವು ತುಂಬಾ ಅಕಾಡೆಮಿಕ್ ಆಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ಊರನ್ನ, ಅದಲ್ಲ, ಅದು ಗ್ರಾಮದ ವಿವರಗಳು ಸರಳವಾಗಿ ಜನ ಓದ್ಕೊಂಡ್ರೆ ಸರಳವಾಗಿ ತಿಳ್ಕೊಂಡು ಹೋಗ್ಬಿಡು, ಸರಳವಾಗಿ ಅರ್ಥ ಆಗಬೇಕು. ಆ ರೀತಿ ಭಾಷೆ, ವಾಕ್ಯಗಳ ರಚನೆ ಮತ್ತು ಅದನ್ನ ಓದ್ತಿರುವಾಗೇನೆ ಇಡೀ ಗ್ರಾಮದ ಎಲ್ಲ ವಿವರಗಳು ಬರಬೇಕು. ಎಷ್ಟೋ ಕಡೆ ಕೆಲವು ಮಾಹಿತಿ, ಆ ಊರಲ್ಲಿ ಕುರಿಗಳನ್ನೆಲ್ಲ ಸಾಕ್ತಾರೆ ಕಣೆಯ, ಆ ಕುರಿಗಳ ವಿಷಯನೇ ಇಲ್ಲ ಇಲ್ಲಿ ಅಂತ. ಸೊ ತಕ್ಷಣ ಅವರು ಮತ್ತೆ ಅದನ್ನೆಲ್ಲ ಬರ್ಕೊಂಡು ಬಂದು ಬಹಳ ಒಂದು ದೊಡ್ಡ ಕೆಲಸ ಇದು. ನಾನು ಹೇಳ್ತಾ ಇದ್ದೀನಿ, ನೀವು ಆಗೋದು ಈ ಕೆಲಸ ಮಾಡ್ತಿರ್ಕೊಂಡ್ರೆ ನಮ್ಮ ಕೈಯಲ್ಲಿ ಇದು ಆಗಲ್ಲ ಅಂತ ಹೇಳಿ. ಇದೇ ತರ ಬೇರೆ ಬೇರೆ ಜಿಲ್ಲೆಗಳನ್ನು ಕೆಲಸಗಳನ್ನು ತಗೊಂಡವರು ಆಮೇಲೆ 2 ವರ್ಷ ಆದ್ರೂ ಮಾಡಕ್ಕಾಗ್ಲಿಲ್ಲ. ನಮ್ಮ ದಾವಣಗೆರೆ ಜಿಲ್ಲೆ ಬಗ್ಗೆ ಕಲಮರಳ್ಳಿ ಮಲ್ಲಿಕಾರ್ಜುನ್ ತಗೊಂಡ್ರು. ಹೆಂಗೆ ಕಷ್ಟಪಟ್ರು ಅಂದ್ರೆ, ನನ್ನ ಜೀವನದಲ್ಲಿ ಈ ಕೆಲಸ ಇದನ್ನ ಮಾಡೋ ಬದಲು ಬೇರೆ ಏನೋ ಮಾಡ್ಬೋದಾಗಿತ್ತು, ಇದೇನ್ರಿ ಇಷ್ಟು ಕೆಲಸ ಅಂತೇಳಿ. ಸೊ ಒಂದೇ ಗ್ರಹಿಕೆಗೆ ಸಿಗುವಂತ ಸಂಗತಿಗಳಲ್ಲ, ಇವೆಲ್ಲವನ್ನು ಇಟ್ಕೊಂಡು ಕರಿಯಪ್ಪ ಮಾಡಿದ ಕೆಲಸ ಇದೆಲ್ಲ ಬಹಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ಕೊತೀನಿ. ಯಾಕೆಂದ್ರೆ ಅದು ಕೇವಲ ಒಂದು ಕೆಲಸವನ್ನು ಮಾಡಬೇಕು ಎನ್ನುವ ಒಂದು ಬದ್ಧತೆ ಇದ್ದಾಗ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ತಗೊಂಡೋಗೋಣ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಹೇಳಿ. ಆಮೇಲೆ ಅದರಲ್ಲೂ ಬರ್ಕೊಳ್ತಾರೆ, ಇದೆಲ್ಲ 100% ಪರಿಪೂರ್ಣ ನಾನು ಮಾಡಿದ್ದೀನಿ ಅಂತ ಭಾವನೆ ಇಲ್ಲ. ನನ್ನ ಚೌಕಟ್ಟಿನ ಒಳಗಡೆ, ನನ್ನ ಮಿತಿ ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ. ನಾನು ಸುಮ್ಮನೆ ತೆಗೆದು ನೋಡ್ರಿ ಯಾರಾದ್ರೂ ಅದರಲ್ಲಿ ಒಂದು ಭೀಮ ಸಮುದ್ರ ಅಂತ ಯಾಕೆ ಹೆಸರು ಬಂತು, ಭರಮಸಾಗರ ಅಂತ ಯಾಕೆ ಬಂತು, ಅದಕ್ಕೊಂದು ದೊಡ್ಡ ಚರಿತ್ರೆ. ಭರಮಸಾಗರ ಅಂದ್ರೆ ಭೀಮ ಸಮುದ್ರಕ್ಕೆ ಮೊದಲೇ ಯಾವ ಹೆಸರಿತ್ತು, ಆ ಹಳ್ಳಿಗೆ ಮೊದಲ ಹೆಸರು ಯಾವ್ದಿತ್ತು, ಆ ಹಳ್ಳಿಯಲ್ಲಿ ಎಷ್ಟು ಮಸೀದಿಗಳಿವೆ, ಎಷ್ಟು ಗುಡಿಗಳಿವೆ. ಇದು ಬಹಳ ಕೇವಲ ಮಾಹಿತಿಯನ್ನ ಕೊಡೋದು ಅಂತ ಅಷ್ಟೇ ಅಲ್ಲ, ಅದನ್ನ
ಸಂಗ್ರಹ ಮಾಡಿ ವ್ಯವಸ್ಥಿತವಾಗಿ ಆಕಾರಾದಿಯನ್ನ ಸಿದ್ಧತೆ ಮಾಡಿ ಮಂಡಿಸೋದಿದೆಯಲ್ಲ, ಅದೊಂದು ತ್ರಾಸದಾಯಕವಾದ ಕೆಲಸ. ಆ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಇನ್ನೂ ಆ ಸಂಪುಟವನ್ನು ಸರಿಯಾಗಿ ಪ್ರಿಂಟ್ ಮಾಡಲಿಲ್ಲ ಜಾನಪದ ವಿಶ್ವವಿದ್ಯಾಲಯ. ಆ ಪ್ರಕಟ ಮಾಡಿದ ಅಷ್ಟೂ ಸಂಪುಟಗಳನ್ನ, ಪುಸ್ತಕಗಳನ್ನ ಪೂರ್ತಿ ಜಾನಪದ ವಿಶ್ವವಿದ್ಯಾಲಯಕ್ಕೆ ವಾಪಸ್ ಹಾಕಿ ಹೊಸದಾಗಿ ನೀವು ಪ್ರಿಂಟ್ ಹಾಕೋವರೆಗೂ ನಾನು ಮುಟ್ಟಲ್ಲ ಅಂತ ಹೇಳಿ ವಿಶ್ವವಿದ್ಯಾಲಯಕ್ಕೆ ಈಗ ಯಾವ ಹೆಡ್ಡೇಕ್ ಮರ ಈ ವರ್ಷ ಯಾವುದೋ ಒಂದು ಆಗ್ತಿತ್ತು ಅಲ್ಲಿ. ಅವ್ರಿಗೆಲ್ಲ ಏನಂದ್ರೆ ಯೋಜನೆಗಳಿದೆಯಲ್ಲ, ಆ ಯೋಜನೆಗಳಲ್ಲಿ ಏನಂದ್ರೆ ದುಡ್ಡು ಬಂದ್ರೆ ಆಯ್ತು ಅಷ್ಟೇನೆ, ಬಿಲ್ ಪಾಸ್ ಆಗಿಬಿಟ್ರೆ ಆಯ್ತು. ಒಪ್ಪಲೇ ಇಲ್ಲ. ಬಂದ ಎಲ್ಲ ಪ್ರತಿಗಳನ್ನು ವಾಪಸ್ ಹಾಕಿ ಹೊಸದಾಗಿ ಮುದ್ರಣ ಆಗಿ ಬರುವ ಹಾಗೆ ಮಾಡಿದಂಥ ಒಂದು ಛಲ ಬಿಡದೆ ಅದನ್ನ ಕಾರ್ಯರೂಪಕ್ಕೆ ತಂದಂಥ ವ್ಯಕ್ತಿ ಕರಿಯಪ್ಪ. ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಅದು ಸಂಪುಟ 1 ಬಂದಿದೆ, ಇನ್ನು ಬಂದು 2 ನಾನು ನೋಡಿಲ್ಲ. ಸಂಪುಟ 1 ನಾನು ಗಮನಿಸಿರೋದು. ಅಷ್ಟು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಚರಿತ್ರೆ ಕಟ್ಟುವ ಕೆಲಸ. ಇನ್ನೊಂದು ಮಾಡಿದ್ದಾರೆ, ಅದು ಬಹಳ ವಿಶೇಷವಾಗಿ ಒಂದು ಚರಿತ್ರೆಯನ್ನ ನಿರಚನೆ ಮಾಡುವ ಕೆಲಸ. ಅದು ವಾಲ್ಮೀಕಿ ವಿಜಯ ಅನ್ನುವಂಥ ಇನ್ನೊಂದು ಸಂಪಾದನಾ ಕೃತಿ. ಈ ವಾಲ್ಮೀಕಿ ವಿಜಯದ ಒಂದು ಯಾಕೆ ಇಷ್ಟವಾಗುವ ಕೃತಿ ಇದು ಅಂತ ಹೇಳಿದ್ರೆ, ಒಂದು ಆಕರ ಕೃತಿಯಾಗಿ, ಒಂದು ಪರಾಮರ್ಶನ ಕೃತಿಯಾಗಿ ಇದನ್ನ ರೂಪಿಸೋ ಪ್ರಯತ್ನ ಮಾಡಿದ್ರು. ಸುಮಾರು 700 ಪುಟಗಳಷ್ಟು ವಿಸ್ತೃತವಾದ ಒಂದು ಕೃತಿ ಇದು. ಈ 700 ಪುಟಗಳಲ್ಲಿ ಅದರ ಹೆಸರೇನೆ ವಾಲ್ಮೀಕಿ ವಿಜಯ, ಮತ್ತು ಅದು ಒಂದು ಉದ್ದೇಶವನ್ನ ಇಟ್ಟುಕೊಂಡು ತಗೊಂಡು ಬಂದಿರತಕ್ಕಂಥದ್ದು ಹರಿಹರದ ಮಠದ ವಾಲ್ಮೀಕಿ ಪೀಠದ ವತಿಯಿಂದ ಪ್ರಕಟ ಮಾಡಿದ ಒಂದು ಪುಸ್ತಕ ಅದು. ಹಾಗಾಗಿ ಅದಕ್ಕೊಂದು ಮಿತಿಯೂ ಇದೆ. ಆ ಮಿತಿಯನ್ನ ದಾಟಿ ಕನ್ನಡದ ಸಂಸ್ಕೃತಿಯ ಒಳಗಡೆ, ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನ ಒಳಗಡೆ ಒಂದು ಹೊಸ ನೇರೇಷನ್ ಹೇಗೆ ಬಿಲ್ಡಪ್ ಮಾಡಬಹುದು ಅನ್ನುವಂಥ ಪ್ರಯತ್ನವನ್ನು ಕರಿಯಪ್ಪನವರು ಆ ಕೆಲಸ ಅದರಲ್ಲಿ ಮಾಡಿದ್ದಾರೆ. ಬಹಳ ಇಷ್ಟವಾಗುವಂತ ಪುಸ್ತಕ. ಅಲ್ಲಿ ವಾಲ್ಮೀಕಿ ವಿಜಯ ಅನ್ನೋದು ವಾಲ್ಮೀಕಿಯ ವಿಜಯವೋ ವಾಲ್ಮೀಕಿ ಸಮುದಾಯದ ವಿಜಯವೋ, ಎರಡೂ ಪ್ರಶ್ನೆಗಳು ಆ ಕೃತಿಯ ಸಂದರ್ಭದಲ್ಲಿ ಎರಡೂ ಇದೆ. ಅದರಲ್ಲಿ ಎರಡೂ ಇದೆ. ಅಲ್ಲಿ ಸುಮಾರು 5 ಭಾಗಗಳನ್ನು ಮಾಡಿಕೊಂಡಿದ್ದಾರೆ. 5 ಭಾಗಗಳಲ್ಲಿ ವಾಲ್ಮೀಕಿಯ ರಾಮಾಯಣ ಮತ್ತು ವಾಲ್ಮೀಕಿ ಬಂದ ಸಮುದಾಯ, ಆ ಸಮುದಾಯವನ್ನ ಕುರಿತಾಗಿ ಇರುವಂತಹ ಏನು ಅಪಕಲ್ಪನೆಗಳಿದೆಯೋ ಅಥವಾ ಯಾವ ನೆರೇಷನ್ಸ್ಗಳಿದೆಯೋ ಆ ಎಲ್ಲ ನೆರೇಷನ್ಸ್ಗಳನ್ನ ಒಂದು ಕಡೆ ತಗೊಂಡು ಈವರೆಗೆ ಏನೇನು ಕಥನಗಳು ರೂಪವಾಗಿದೆಯಲ್ಲ ಈ ಎಲ್ಲ ಕಥನಗಳನ್ನು ಕೂಡ ಮತ್ತೆ ಒಡೆದು ಹೊಸ ರೀತಿಯಾದ ಚರಿತ್ರೆಯನ್ನು ಕಟ್ಟಬಹುದೇ ಎನ್ನುವಂತ ಒಂದು ದೊಡ್ಡ ಸಾಹಸ ಕೆಲಸ ಇದೆ. ನಮಗೆ ಇದು 18-19ನೇ ಶತಮಾನದಿಂದ ಈ ಕೆಲಸಗಳು ಶುರುವಾಯಿತು. ಯಾವಾಗ ಮಾರ್ಕ್ಸ್ವಾದಿ ಚಿಂತಕರು ನಮ್ಮ ಸಂಸ್ಕೃತಿ ಅಧ್ಯಯನಕ್ಕೆ ಇಳಿದ್ರಲ್ಲ, ಬಹಳ ವಿಶೇಷವಾಗಿ ಕೋಸಂಬಿ, ರೊಮಿಲಾ ಥಾಪರ್, ಆಮೇಲೆ ಸಂಕೃತಾಯನ, ಬೇರೆ ಬೇರೆಯವರೆಲ್ಲ ಇದ್ದಾರಲ್ಲ, ಯಾರು ಈ ಮಾರ್ಕ್ಸ್ವಾದದ ಹಿನ್ನೆಲೆಯಿಂದ ಬಂದವರಿದ್ರು, ಅವರು ಇಡೀ ಸಂಸ್ಕೃತಿಯನ್ನ ಬೇರೆ ರೀತಿಯಲ್ಲಿ ನಿರೂಪಿಸುವ ಪ್ರಯತ್ನ ಮಾಡಿದ್ದಾರೆ. ಅದನ್ನೇ ಬರ್ಗೂರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ನಮ್ಮ ಇಡೀ ಕನ್ನಡ ಕಾವ್ಯ ಮತ್ತು ಕನ್ನಡ ಸಂಸ್ಕೃತಿಯ ಪುನರ್ಮೌಲೀಕರಣ ಮಾಡೋ ಪ್ರಯತ್ನ ಮಾಡಿ. ಸೊ ಈ ಪುಸ್ತಕದಲ್ಲಿ ಈ ತಾತ್ವಿಕತೆ ಕೆಲಸ ಮಾಡಿದೆ. ಅಂದ್ರೆ ಒಂದು ಪುನರ್ಮೌಲೀಕರಣವನ್ನ ಮಾಡುವ ರೀತಿ ಹೇಗೆ, ಮತ್ತು ಒಂದು ವಾಲ್ಮೀಕಿಯ ರಾಮಾಯಣವನ್ನ ಓದುವ ಹೊಸ ವಿಧಾನ ಹೇಗೆ, ಯಾವ ರೀತಿಯಲ್ಲಿ ನಾವು ಓದಬೇಕಾಗಿದೆ, ಮೌಖಿಕ ಪರಂಪರೆಯ ರಾಮಾಯಣಗಳು ಹೇಗಿದೆ, ಮತ್ತು ಗ್ರಂಥಸ್ಥವಾಗಿರ್ತಕ್ಕಂಥ ರಾಮಾಯಣಗಳು ಏನನ್ನ ನೆರೇಟ್ ಮಾಡ್ತೀವಿ, ಆಮೇಲೆ ಭಾಗವತ ಸಂಪ್ರದಾಯದ ಪ್ರಭಾವ ಆಗುವ ಮುನ್ನ ಇದ್ದಂತಹ ರಾಮಾಯಣಗಳ ಸ್ವರೂಪವೇನು, ಭಾಗವತ ಸಂಪ್ರದಾಯ ಬಂದ ಮೇಲೆ ಮೂಲ ವಾಲ್ಮೀಕಿಯ ಮಹಾಕಾವ್ಯಕ್ಕೆ ಸೇರದೇ ಇರಬಹುದಾಗಿರ್ತಕ್ಕಂಥ ಒಂದು ಬಾಲಕಾಂಡ ಮತ್ತು ಉತ್ತರಾಖಂಡಗಳನ್ನು ಯಾಕೆ ಸೇರಿಸಬೇಕಾಯಿತು, ಈ ತರದ್ದು ಇಡೀಯಾಗಿ ರಾಮಾಯಣದ ಸುತ್ತ ಇರಬಹುದಾದ, ರಾಮನ ಸುತ್ತ ಇರಬಹುದಾದ ಏನ್ ಕಥನಗಳಿದೆಯೋ ಆ ಎಲ್ಲ ಕಥನಗಳನ್ನು ಕೂಡ ಹೊರಗೆ ಹಚ್ಚಿ ನೋಡಬಹುದಾದ ಒಂದು ದೊಡ್ಡ ಕೆಲಸ ಇದೆ, ಬಹಳ ದೊಡ್ಡ ಕೆಲಸ ಇದೆ. ನಾನು ಆರಂಭದಲ್ಲಿ ಹೇಳಿದೆ, ಇದು ಹೇಗೆ ಅಂತಂದ್ರೆ, ಯಾರಾದರೂ ರಾಮಾಯಣವನ್ನ
ರಾಮನನ್ನ ಕುರಿತು ಅಧ್ಯಯನ ಮಾಡಬೇಕು ಅಂತಂದ್ರೆ ಈ ಪುಸ್ತಕವನ್ನ ನೋಡಲೇಬೇಕು. ಅಷ್ಟು ಒಂದು ಮುಖ್ಯವಾದಂತ ಒಂದು ಪರಾಮರ್ಶನ ಕೃತಿಯಾಗಿ ಇದನ್ನು ರೂಪಿಸೋ ಪ್ರಯತ್ನ ಮಾಡಿದ್ದಾರೆ. ಸೊ ಇದು ಇದರಲ್ಲಿ ಏನಿದೆ ನೋಡಿ, ಅದರಿಂದ ಏನಾಗುತ್ತೆ, ಇದರೊಳಗಡೆ ಒಂದು ಬಹುಮಾದರಿಯವಾದ ಲೇಖನಗಳನ್ನು ನಾವು ನೋಡ್ತೀವಿ. ಬೇರೆ 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 ಮಾದರಿಯ ಲೇಖನಗಳು. ಕರಿಯಪ್ಪ ನಾನು ಅನೇಕ ಬಾರಿ ಹೇಳ್ತೀನಿ, ಇದು ಒಂದು ಏನಿದೆ ಜಾತಿಯ ಅಭಿಮಾನದಿಂದ ರೂಪಿಸಿರುವ ಕೃತಿ. ಇದು ಇದನ್ನ ನಾವಿದನ್ನ ದಿನೇನ್ ಮಾಡಕ್ ಸಾಧ್ಯ ಇಲ್ಲ. ಒಂದು ಮಠ, ಅದು ತನ್ನ ಸಮುದಾಯ, ಆ ಸಮುದಾಯವನ್ನ ಏನು ಸಮುದಾಯದ ಆಶೋತ್ತರಗಳನ್ನ ಮತ್ತು ಸಮುದಾಯದ ಆಶಯವನ್ನ ಈಡೇರಿಸುವ ನೆಲೆಯಲ್ಲಿದೆ. ಮೂಲಭೂತವಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅವರವರ ಜಾತಿಯ ಅಭಿಮಾನಿಗಳು ಹೌದು. ನಾನು ಕರಿಯಪ್ಪನವ್ರ ಬಗ್ಗೆ ಯಾವಾಗಲೂ ಹೇಳ್ತೀನಿ, ಕರಿಯಪ್ಪ ತನ್ನ ಜಾತಿಯ ದೊಡ್ಡ ಅಭಿಮಾನಿ. ಆದ್ರೆ ಈ ಅಭಿಮಾನ ಯಾವಾಗಲೂ ಕೂಡ ದುರಭಿಮಾನ ಆಗಬಾರ್ದು. ನಾನು ಈ ಪುಸ್ತಕ ಓದ್ತಾ ಇರುವಾಗ ಇದ್ದೆ ಅಂದ್ಕೊಳ್ತಾ ಇದ್ದೆ, ಈ ಪ್ರಶ್ನೆ ಬಂದ್ರೆ ಕರಿಯಪ್ಪ ಮಾತ್ರ ಜಾತಿ ಅಭಿಮಾನಿ, ಬೇರೆಯವರಲ್ಲ ಅಂದ್ರೆ ಎಲ್ಲರೂ ಅವರವರ ಜಾತಿಯ ಅಭಿಮಾನಿಗಳೇ. ಸೊ ನಾವು ಈ ಗೆರೆಯನ್ನ ದಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಿದೀವಿ ಅನ್ನೋದು ಬಹಳ ಮುಖ್ಯವಾದದ್ದು. ನೀವು ಗೆರೆಯಿಂದ ಮುಂದಕ್ಕೆ ಹೆಜ್ಜೆ ಇಡ್ತಿದ್ದೀರೋ ಹಿಂದಕ್ಕೆ ಹೆಜ್ಜೆ ಇಡ್ತಿದ್ದೀರೋ ಅನ್ನೋ ಪ್ರಶ್ನೆ. ಈ ಪುಸ್ತಕ ನೋಡ್ತಾ ಹೋದ್ರೆ ಅಲ್ಲಿರುವ ಎಲ್ಲ ಲೇಖನಗಳು, ಲೇಖಕರು ಮತ್ತು ಆ ಚಿಂತನೆಗಳಿದೆ, ಏಕರೂಪವಾದ ಚಿಂತನೆಗಳೆಲ್ಲ. ಅವ್ರು ಹಂಗೆ ಯೋಚನೆ ಮಾಡೋರು ಬರೀ ಎಡಪಂಥೀಯವಾದ ಚಿಂತನೆಗಳನ್ನೇ ಇಲ್ಲಿ ಉಲ್ಲೇಖ ಸಂಗ್ರಹಿಸಬೇಕಾಗಿತ್ತು. ಹಾಗಿಲ್ಲ. ಒಂದು ಸಂತಾಲಿ ಆರಂಭದ ಒಂದು ಲೇಖನದಿಂದ ಹಿಡಿದು ಕೊನೆಯ ಲೇಖನದವರೆಗೂ ಕೂಡ ರಾಮಾಯಣವನ್ನ ಕುರಿತಾಗಿ, ವಾಲ್ಮೀಕಿಯನ್ನ ಕುರಿತಾಗಿ ಯಾವ ಯಾವ ಅಭಿಪ್ರಾಯಗಳಿವೆಯೋ, ಯಾವ ಯಾವ ಅಧ್ಯಯನಗಳಿವೆಯೋ ಆ ಎಲ್ಲ ಅಧ್ಯಯನಗಳನ್ನೂ ಒಂದು ಕಡೆ ತಗೊಂಡು ಬರ್ತಿದ್ದಾರೆ. ಬಹಳ ಬಾರಿ ಏನಾಗುತ್ತೆ ಅಂದ್ರೆ, ನನ್ನ ಮನೋಧರ್ಮಕ್ಕೆ ಅನ್ವಯವಾಗುವುದ ಚಿಂತನೆಗಳಿದ್ರೆ, ಆಲೋಚನೆಗಳಿದ್ರೆ ನಾನು ಅದನ್ನ ಹೊರಗಿಟ್ಬಿಡ್ತೀನಿ. ಅದು ಹಂಗಾಗಿಲ್ಲ. ನನ್ನ ಆಲೋಚನೆಗೆ ಭಿನ್ನವಾದದ್ದಿದ್ದರೂ ಅದನ್ನೂ ಅದರೊಳಗೆ ಸೇರ್ಪಡೆ ಮಾಡ್ಕೊಳ್ಳುವಂಥದ್ದು. ಅದ್ರ ಕೂಡ CN ರಾಮಚಂದ್ರನ್ ಬರೆದಿರೋ ಲೇಖನ ಇದೆ. ಆಮೇಲೆ ಬಂಜಗೇರಿಯವರ ಲೇಖನವನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ತುಂಬಾ ಹಿಂದಿನ ಪರಂಪರೆಯಲ್ಲಿ, ಅಂದ್ರೆ ಹಿಂದಿನ ಹಳೆ ತಲೆಮಾರಿನವರು ರಾಮಾಯಣವನ್ನು ಕುರಿತು ಏನೇನು ಆಲೋಚನೆಯನ್ನು ಮಾಡಿದ್ದರೋ ಆ ಲೇಖನಗಳನ್ನು ಸೇರ್ಕೊಂಡಿದೆ. ಸೊ ಇತ್ತೀಚಿನ ಹೊಸ ತಲೆಮಾರಿನ ಲೇಖಕರು ಹೇಗೆ ಪ್ರತಿಕ್ರಿಯಿಸ್ತಾರೆ, ಸುಮಾರು 5 ಏನ್ ಮಾಡಿದ್ದಾರೆ, ಅಧ್ಯಾಯಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇದು ವಾಲ್ಮೀಕಿ ಕಥನ ಅಂತ ಮಾಡ್ಕೊತಾರೆ, ಎರಡನೇದು ಇತಿಹಾಸ ಕಥನ ಅಂತಿದೆ, ಮೂರನೇದು ಸಂಸ್ಕೃತಿ ಕಥನ ಇದೆ, ನಾಲ್ಕನೇದು ವಿಚಾರ ಕಥನ ಇದೆ, ಕೊನೆಯದು ಸಮಕಾಲೀನ ಕಥನ ಅಂತ 4 ಅಧ್ಯಾಯಗಳನ್ನು ಮಾಡ್ಕೊಂಡಿದ್ದಾರೆ. ನನಗೆ ಅದರಲ್ಲಿ 2 ಬಹಳ ಮುಖ್ಯವಾದದ್ದು ಅಂದ್ರೆ, ಒಂದು ವಾಲ್ಮೀಕಿ ಕಥನ, ಇನ್ನೊಂದು ವಿಚಾರ ಕಥನ ಇದೆ. ಇಲ್ಲಿ ಎಷ್ಟು ವಿಶಿಷ್ಟವಾಗಿ ರಾಮಾಯಣ ಮತ್ತು ವಾಲ್ಮೀಕಿಯನ್ನ ಕುರಿತಾಗಿರಬಹುದಾದ ಕಥನಗಳಿವೆಯೋ ಆ ಕಥನಗಳನ್ನೆಲ್ಲವನ್ನು ಕೂಡ ವಿಶ್ಲೇಷಣೆ ಮಾಡುವ ದೃಷ್ಟಿಕೋನಗಳ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸೊ ಅಲ್ಲಿ ಮಾಡಬಹುದಾಗಿದ್ದು ಇನ್ನೊಂದು ಕೆಲಸ ಏನಂದ್ರೆ, ಬೇರೆ ಬೇರೆ ಲೇಖನಗಳನ್ನು ತಗೊಂಡಿದ್ದಾರೆ. ಈ ಲೇಖನಗಳ ಮೂಲ ಆಕಾರಗಳೇನು ಅಂತ ಹಾಕ್ಬೇಕಾಗಿತ್ತು, ಅದೊಂದಿಲ್ಲ. ಆಕಾರಗಳನ್ನ ಹಾಕಬೇಕು. CN ರಾಮಚಂದ್ರನ್ ಲೇಖನ ತಗೊಂಡು ಎಲ್ಲಿಂದ ತಗೊಂಡಿದ್ದೀರಿ, ಯಾರು ಪಬ್ಲಿಷ್ ಮಾಡಿದ್ದಾರೆ, ಯಾವ ಕಾಲದಲ್ಲಿ ಪಬ್ಲಿಷ್ ಆಯಿತು, ಈ ತರ ಬೇರೆ ಬೇರೆ. ಬಂಜಗೇರಿಯವರ ಲೇಖನ ತಗೊಳ್ಳಲಾಗಿದೆ, ಅರುಣನ ಜೋಳದ ಕುಳ್ಳಿ ಬೇರೆ ಬೇರೆ ಇದೆ. ಕೆಲವು ಕಡೆ ಇದೆ, ಮೊದಲ ಭಾಗದಲ್ಲಿ ಆ ತರದ ಸಮಸ್ಯೆ ಇದೆ. ಉಳಿದಂತ ಕಡೆ ಅದರ ವಿಶ್ವಸನೀಯತೆಯನ್ನ, ಅಧಿಕೃತತೆಯನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಎಷ್ಟೊಂದು ಪರಾಮರ್ಶನ ಕೃತಿಗಳಿವೆ ಅದರೊಳಗಡೆ ಅಂತಂದ್ರೆ, ನಮಗೆ ಇಲ್ಲೇನು ಮಾಹಿತಿಗಳು ಸಿಗ್ಲಿಲ್ಲ ಅಂದ್ರೆ ಆ ಪರಾಮರ್ಶನ ಕೃತಿಗಳನ್ನ ಇಟ್ಕೊಂಡು ಹೋದ್ರೆ ರಾಮಾಯಣವನ್ನು ಕುರಿತಾದ ಎಷ್ಟು ಚಿಂತನೆಗಳಿವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಅದರೊಳಗೆ ಇನ್ನೊಂದು ಸೇರ್ಲೇಬೇಕಾಗಿತ್ತು, AK ರಾಮಾನುಜಂ 300 ರಾಮಾಯಣಗಳು ಅಂತಕ್ಕಂಥ ಒಂದು ಲೇಖನ ಮಾಡಿದ್ರು. ಅದು ಇದರಿಂದ ಬಿಟ್ಟೋಗಿದೆ. ಅದು ಒಂದು ಸೇರ್ಬೇಕಾಗಿದೆ. ಯಾಕಂದ್ರೆ ರಾಮಾಯಣಗಳ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಮತ್ತು ಅದರ ವ್ಯಾಪಕತೆಯನ್ನ ಮಂಡಿಸಿದಂಥವರು AK ರಾಮಾನುಜನ್ ಅವರು. ಸೊ ಇದು ಒಂದು ರೀತಿಯಾದ ಇತಿಹಾಸವನ್ನು ಕುರಿತಂತೆ. ಆಮೇಲೆ ಕೆಲವು ಲೇಖನಗಳೆಲ್ಲ ತುಂಬಾ ಅವಸರಕ್ಕೆ ಬರೆಸಿರೋದು ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿರೋ ವಿದ್ಯಾರ್ಥಿಗಳು ಇನ್ಯಾರು ಬರೆದಿರೋದಿದೆ. ಆಮೇಲೆ ಇದೆಲ್ಲ ಇದೆ. ಆಮೇಲೆ ಇದರೊಳಗೆ ನನಗೆ ಇನ್ನೂ ಇಷ್ಟವಾದ್ದು ಏನು ಅಂದ್ರೆ, ಹಾವನೂರು ವರದಿಯನ್ನು ಕುರಿತು ಅವರು ಕೊಟ್ಟಿರ್ತಕ್ಕಂಥ ವಿವರಗಳು, ಆಮೇಲೆ ಹಾವನೂರರ ಬಗ್ಗೆ, ಪೆರಿಯಾರರ ಬಗ್ಗೆ, ಅಂಬೇಡ್ಕರ್
ಮೀಸಲಾತಿಯನ್ನು ಕುರಿತು ಏನು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಒಂದರ್ಥದಲ್ಲಿ ಅದು ಮಾನವಶಾಸ್ತ್ರೀಯವಾದ ಅಧ್ಯಯನದ ಜೊತೆಯಲ್ಲಿ ಪೌರಾಣಿಕವಾದ ಕಥನಗಳು ಮತ್ತು ಐತಿಹಾಸಿಕತೆ ಮತ್ತು ತಾತ್ವಿಕ ವಿಚಾರಗಳು ಎಲ್ಲವನ್ನೂ ಒಳಗೊಂಡಂತೆ ರಾಮಾಯಣದ ಸಮಗ್ರವಾದ ನೋಟವನ್ನು ಕೊಡುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಬರ್ಗೂರು ಮುನ್ನುಡಿಯನ್ನು ಬರೆದಿದ್ದಾರೆ, ದೀರ್ಘವಾಗಿ ಮುನ್ನುಡಿಯನ್ನು ಬರೆದಿದ್ದಾರೆ. ಬರೆದು ಕರಿಯಪ್ಪ ಎಷ್ಟು ಶ್ಲಾಘನೀಯವಾದ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಇವುಗಳನ್ನ ಬಹಳ ಜನಗಳಿಗೆ ಸಿಗಲಾರಂತ ಪುಸ್ತಕಗಳಿವು. ಅಂದ್ರೆ ನಟರಾಜ್ ಹೇಳಿದಾಗೆ ಕರಿಯಪ್ಪ ಹೆಚ್ಚು ಪುಸ್ತಕ ಬರೆದಿರದೇ ಇರಬಹುದು, ಆದರೆ ಬರೆದಿರುವ ಪುಸ್ತಕಗಳಾದ್ರೂ ಕೂಡ, ಸಂಪಾದಿಸಿರುವ ಕೃತಿಗಳಾದ್ರೂ ಕೂಡ ಮೌಲಿಕವಾದವೇ ಅನ್ನೋದನ್ನ ನೀವು ವಿಶ್ಲೇಷಣೆಗೆ ಒಳಪಡಿಸಿ ನೋಡಿದ್ರೆ ನಿಜವಾಗ್ಲೂ ಅವ್ರು ಮಾಡಿರೋ ಕೆಲಸ ಬಹಳ ವಿಶೇಷವಾದ್ದು. ಅದರಲ್ಲಿ ವಾಲ್ಮೀಕಿ ವಿಜಯ 4 ಮತ್ತು 5 ಎರಡು ಸೇರಿ ಒಂದು ಸಂಪುಟ ಆಗಿರುವಂತಹದ್ದು. ಅದಕ್ಕೆ ಸಂಪಾದಕೀಯ ಬೇರೆ 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 ಬೇರೆಯ ಸಹ ಸಂಪಾದಕರು ಇದ್ದಾರೆ. ಸಾಮಾನ್ಯವಾಗಿ ಸಹ ಸಂಪಾದಕರ ಕೆಲಸ ಏನು ಅಂತ ಸಂಪಾದನೆ ಕೆಲಸಕ್ಕೆ ಇಳಿದವರಿಗೆ ಗೊತ್ತಿರುತ್ತೆ, ಅವ್ರ ಹೆಸರಿಗೆ ಮಾತ್ರ ಇರ್ತಾರೆ. ಎಲ್ಲ ಜವಾಬ್ದಾರಿಯನ್ನ ಸಂಪಾದಕನ ಹೊರಬೇಕಾಗತ್ತೆ. ಅಂತ ಕೆಲಸವನ್ನ ಕರಿಯಪ್ಪ ಮಾಡಿದ್ದಾರೆ. ಅಂದ್ರೆ ತಗೊಂಡ ಕೆಲಸವನ್ನ ದಡ ಮುಟ್ಟಿಸುವವರೆಗೂ ಬಿಡಲ್ಲ ಕರಿಯಪ್ಪ. ಅದೊಂದು ವಿಶೇಷವಾದ ಗುಣ. ಪುಸ್ತಕವನ್ನ ಸಂಪಾದನೆ ಮಾಡಿದಾಗೆ ಗೆಳೆಯರನ್ನ, ವಿದ್ಯಾರ್ಥಿಗಳನ್ನು ಸಂಪಾದಿಸ್ತಾರೆ. ಸಂಪಾದನೆ ಮಾಡೋ ಗುಣ ಕರಿಯಪ್ಪನೊಳಗೆ ಅದು ಬೇರೂರು ಬಿಟ್ಬಿಟ್ಟಿದೆ. ಯಾವ್ಯಾವುದೋ ರೂಪದಲ್ಲಿ, ಯಾವ್ಯಾವುದೋ ರೀತಿಯಲ್ಲಿ ಇಲ್ಲಿ ನಾವು ಬರ್ತಿದ್ದಾಗಲೇ ತಾಳ್ಳಿಯವರೊಂದು ಎಷ್ಟು ಜನ ಹುಡುಗರು ಎಲ್ಲ ಸೇರ್ಕೊಂಡ್ಬಿಟ್ಟಾರಲ್ಲ ಅಂತ. ಅದು ಕರಿಯಪ್ಪಂದು ಅದೇ ಗುಣ, ಏನು ಸಂಪಾದನೆ ಗುಣ. ಸಂಪಾದನೆ ಅಂದ್ರೆ ಬೇರೆ ಅರ್ಥ ಅಲ್ಲ, ಎಲ್ಲರ ವಿಶ್ವಾಸ, ಎಲ್ಲರನ್ನ. ಈಗ ನಾನು ಪ್ರಾಂಶುಪಾಲ, ನಾನು ರಿಟೈರ್ಡ್ ಆಗಿ 8 ವರ್ಷ ಆಯ್ತು ಆರ್ಟ್ಸ್ ಕಾಲೇಜಲ್ಲಿ. ಒಂದು ದಿನವೂ ನಾನು ಕಾಲೇಜ್ ಹೋಗಿರ್ಲಿಲ್ಲ. ಕರಿಯಪ್ಪ ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಕರೆದ್ರು, ಹೋದೆ. ಅಲ್ಲಿ ಕಾಲೇಜಿನ ವಾತಾವರಣ, ಎಲ್ಲ ಮೇಸ್ಟ್ಗಳು ನೋಡಿ ಇದು ಆರ್ಟ್ಸ್ ಕಾಲೇಜ್ ಅಂತ ಅನ್ಸ್ಬಿಟ್ಟು ನನಗೆ ಆಶ್ಚರ್ಯ ಆಗೋದು. ಕಾಲೇಜ್ ಹಿಂಗಿದೆಯಾ ಅಂದ್ರೆ, ಕಾಲೇಜ್ ಹೆಂಗಿತ್ತು ಅಂತ ನೋಡಿದ್ವಿ, ಕಾಲೇಜ್ ಹೆಂಗೆ ಅಂತ ಅನುಭವಿಸಿದ್ವಿ. ಅಷ್ಟು ಒಂದು ಎಷ್ಟು ಅಂದ್ರೆ ಒಂಥರ ಗೆಳೆತನ, ಸಂಭ್ರಮ, ಆಮೇಲೆ ನಾವೆಲ್ಲ ಒಂದೇ ಅನ್ನುವ ರೀತಿ ಬಹಳ ಆಶ್ಚರ್ಯ. ಇದು ಎಲ್ಲರಿಗೂ ಇದು ಸಾಧ್ಯ ಆಗುವ ಸಂಗತಿ ಅಲ್ಲ. ಇದು ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗುವ ಗುಣ ಇದೆಯಲ್ಲ, ಇವನಾರವ ಅನ್ನೋದೇ ಇವೆಲ್ಲ ನಮ್ಮವನೇ ಅಂತ ಹೋಗುವ ಗುಣ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಹಾಗಾಗಿ ಇಲ್ಲಿ ನಡೆ ಮತ್ತು ನುಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಅನ್ವಯವಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಅವರ ಜೊತೆ ಸುಮಾರು ಒಂದು 8 ವರ್ಷ ಒಂದೇ ವಿಭಾಗದಲ್ಲಿ ಕೆಲಸ ಮಾಡಿ, ವಿಭಾಗನೂ ಭಾಳ ಚೆನ್ನಾಗಿತ್ತು. ನಮ್ಮ ಶಿವಾನಂದಯ್ಯ, ನಾವು, ಆಮೇಲೆ ಕರಿಯಪ್ಪ ಇದ್ದಾಗ ಕನ್ನಡ ವಿಭಾಗ ನಮಗಂತೂ ಬಹಳ ಸಂತೋಷ ಆಯ್ತು. 8 ವರ್ಷ ಹೆಂಗೆ ಕಳೀತಾ ಗೊತ್ತೇ ಆಗಲಿಲ್ಲ. ಅಷ್ಟು ಒಡನಾಟ ವಿಶ್ವಾಸಗಳಲ್ಲಿದ್ದ ಕರಿಯಪ್ಪನವರು ಈಗ ನಿವೃತ್ತಿ ಆಗೋ ಹೊತ್ತಿನಲ್ಲಿ ಇಷ್ಟು ಸಂಭ್ರಮದಲ್ಲಿ ನೀವೆಲ್ಲವನ್ನು ಅಭಿನಂದಿಸ್ತಾ ಇದ್ದೀರಾ. ಅದು ನಿಜಕ್ಕೂ ಅರ್ಥಪೂರ್ಣವಾದ್ದು ಅಂತ ಹೇಳ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಕರಿಯಪ್ಪ.